ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ಸಂಘ ಕಲಬುರಗಿಯ ವತಿಯಿಂದ ಕಲಬುರಗಿ ನಗರದ ಶಹಾಬಜಾರ್ ಬಡಾವಣೆಯ ಕಟಗರಪುರದಲ್ಲಿ ಇರುವ ಆರ್ಎನ್ಎಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಪ್ರತಿಭಾ ಪುರಸ್ಕಾರ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ವೀರ ಶಿರೋಮಣಿ ಮಹಾರಾಣಾ ಪ್ರತಾಪ್ ಸಿಂಗ್ ರಜಪೂತ ಸರಕಾರಿ ಮತ್ತು ಅರೆ ಸರಕಾರಿ ನೌಕರರ ಸಂಘ ಕಲಬುರಗಿಯ ವತಿಯಿಂದ ಪ್ರತಿಭಾ ಪುರಸ್ಕಾರ ಸಮಾರಂಭವು ದಿನಾಂಕ 15ನೇ ಆಗಸ್ಟ್ 2024 ಗುರುವಾರದಂದು ಮಧ್ಯಾಹ್ನ 3 ಗಂಟೆಗೆ ಕಲಬುರಗಿ ನಗರದ ಶಹಾಬಜಾರ್ ಬಡಾವಣೆಯ ಕಟಗರಪುರದಲ್ಲಿ ಇರುವ ಆರ್ಎನ್ಎಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಧರಂ ಸಿಂಗ್ ಆಗಮಿಸಿದ್ದರು. ಜ್ಯೋತಿ ಬೆಳಗಿಸಲು ಬೀದರ್ನ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದ ವಿಜಯ್ ಧರಂ ಸಿಂಗ್ ಹಾಗೂ ಶ್ರೀ ವೀರ ಶಿರೋಮಣಿ ಮಹಾರಾಣಾ ಪ್ರತಾಪ್ ಸಿಂಗ್ ರಜಪೂತ ಸರಕಾರಿ ಮತ್ತು ಅರೆ ಸರಕಾರಿ ನೌಕರರ ಸಂಘ ಕಲಬುರಗಿಯ ಗೌರವ ಅಧ್ಯಕ್ಷರಾದ ಡಾಕ್ಟರ್ ಸಂತೋಷ್ ಸಿಂಗ್ ಬಾಯಸ್ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಮಾಜಿ ಉಪ ಕುಲಪತಿಗಳಾದ ಪ್ರತಾಪ್ ಸಿಂಗ್ ತಿವಾರಿ, ಜಿಲ್ಲಾ ರಜಪೂತ ಸಮಾಜ ಕಲಬುರಗಿಯ ಅಧ್ಯಕ್ಷರು ಹಾಗೂ ಕಲಬುರಗಿಯ ಮಾಜಿ ಮಹಾಪೌರರಾದ ಸಂಜಯ್ ಸಿಂಗ್, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೆಂಗಳೂರಿನ ರಾಜ್ಯ ಉಪಾಧ್ಯಕ್ಷರಾದ ಭವಾನಿ ಸಿಂಗ್ ಎಂ ಠಾಕೂರ್, ಕರ್ನಾಟಕ ರಾಜ್ಯ ಸರಕಾರಿ ನೌಕರರ ಸಂಘ ಕಲಬುರಗಿಯ ಅಧ್ಯಕ್ಷರಾದ ರಾಜು ಲೆಂಗಟಿ, ರಜಪೂತ ಮಾತಾ ಜಾಗರಣ ಸಮಿತಿ ಕಲಬುರಗಿಯ ಅಧ್ಯಕ್ಷರಾದ ಕಿಶೋರ್ ಸಿಂಗ್, ಉಚ್ಚ ನ್ಯಾಯಾಲಯ ಕಲಬುರಗಿ ಪೀಠದ ಅಡಿಷನಲ್ ಅಡ್ವೊಕೇಟ್ ಜನರಲ್ ಡಾಕ್ಟರ್ ಅರ್ಚನಾ ಪ್ರದೀಪ್ ಸಿಂಗ್ ತಿವಾರಿ, ಕಲಬುರಗಿ ಮಹಾನಗರ ಪಾಲಿಕೆಯ ಮಾಜಿ ಉಪ ಮಹಾಪೌರರಾದ ಪ್ರಮೋದ್ ತಿವಾರಿ, ಕಲಬುರಗಿ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾದ ಸೂರಜ್ ತಿವಾರಿ, ರಾಜಪೂತ್ ಏಕತಾ ಸಮಿತಿ ಕಲಬುರಗಿಯ ಅಧ್ಯಕ್ಷರಾದ ವಿಜಯ್ ಸಿಂಗ್ ಬಾಯಾಸ್, ಶ್ರೀ ಅನಂತ ಶಯನ ಸೇವಾ ಸಮಿತಿ ಕಲಬುರಗಿಯ ಅಧ್ಯಕ್ಷರಾದ ವಿಕಾಸ್ ಪಾಠಕ್ ಸೋನು ಪಟೇಲ್, ರಜಪೂತ ಸಮಾಜ ಕಲಬುರಗಿಯ ಮಹಿಳಾ ಮಂಡಳದ ಅಧ್ಯಕ್ಷರಾದ ಅನಿತಾ ಸದ್ದಿವಾಲ್, ಆರ್ಎನ್ಎಸ್ ಆಂಗ್ಲ ಮಾಧ್ಯಮ ಶಾಲೆ ಕಲಬುರಗಿಯ ಅಧ್ಯಕ್ಷರಾದ ಪ್ರತೀಕ್ ವಾಯ್ ಶುಕ್ಲಾ, ಬೀದರ್ನ ರಜಪೂತ ಸಮಾಜದ ಮುಖಂಡರಾದ ಈಶ್ವರ್ ಸಿಂಗ್ ಠಾಕೂರ್ ಆಗಮಿಸಿದ್ದರು. ಅತಿಥಿಗಳಾಗಿ ಕಲಬುರಗಿ ಪೀಠದ ಉಚ್ಚ ನ್ಯಾಯಾಲಯದ ಜನರಲ್ ಆಫ್ ಇಂಡಿಯಾ ಡೆಪ್ಯೂಟಿ ಸಾಲಿಸಿಟರ್ ಸುಧೀರ್ ಸಿಂಗ್, ಶಹಬಾದ್ ರಾಜಪೂತ ಸಮಾಜದ ಅಧ್ಯಕ್ಷರಾದ ವಿಜಯ್ ಸಿಂಗ್, ಸೇಡಂ ರಾಜಪೂತ ಸಮಾಜದ ಅಧ್ಯಕ್ಷರಾದ ಠಾಕೂರ್ ಸಂಜೀವ್ ಕುಮಾರ್ ಸಿಂಗ್, ಪಿಎಲ್ಡಿ ಬ್ಯಾಂಕ್ ಚಿಂಚೋಳಿಯ ಅಧ್ಯಕ್ಷರಾದ ಜಗದೀಶ್ ಸಿಂಗ್ ಠಾಕೂರ್, ಅಫ್ಜಲ್ಪುರ ರಜಪೂತ ಸಮಾಜದ ಯುವ ಮುಖಂಡರಾದ ಅಮರ್ ಸಿಂಗ್ ರಾಜಪೂತ್, ಯಾದಗಿರಿ ಜಿಲ್ಲಾ ರಾಜಪೂತ ಸಮಾಜದ ಅಧ್ಯಕ್ಷರಾದ ಡಾಕ್ಟರ್ ಸಂಜಯ್ ಸಿಂಗ್, ವಿಜಯಪುರ ಜಿಲ್ಲಾ ರಾಜಪೂತ ಸಮಾಜದ ಅಧ್ಯಕ್ಷರಾದ ಡಾಕ್ಟರ್ ಪರಶುರಾಮ್ ಸಿಂಗ್, ರಾಯಚೂರು ಜಿಲ್ಲಾ ರಾಜಪೂತ ಸಮಾಜದ ಅಧ್ಯಕ್ಷರಾದ ಮನೋಹರ್ ಸಿಂಗ್, ಬೀದರ್ ಜಿಲ್ಲಾ ರಾಜಪೂತ ಸಮಾಜದ ಅಧ್ಯಕ್ಷರಾದ ಪ್ರಫುಲ್ಲ ಪಾಂಡೆ, ಬೀದರ್ ಜಿಲ್ಲಾ ಪಂಚಾಯಿತಿಯ ಸಿಪಿಒ ಕಿಶೋರ್ ಕುಮಾರ್ ದುಬೆ, ಸರಕಾರಿ ಮಹಾವಿದ್ಯಾಲಯ ಕಲಬುರಗಿಯ ಪ್ರಾಂಶುಪಾಲರಾದ ಡಾಕ್ಟರ್ ಸವಿತಾ ತಿವಾರಿ, ಸರಕಾರಿ ಮಹಾವಿದ್ಯಾಲಯ ಗುಂಡಂಪಲ್ಲಿ ಸೇಡಂನ ಪ್ರಾಂಶುಪಾಲರಾದ ಡಾಕ್ಟರ್ ಜಯಕಿಶನ್ ಸಿಂಗ್ ಠಾಕೂರ್, ಸರಕಾರಿ ಪದವಿ ಪೂರ್ವ ಕಾಲೇಜು ಕಮಲಾನಗರದ ಪ್ರಾಂಶುಪಾಲರಾದ ಶೈಲೇಂದ್ರ ಸಿಂಗ್ ಠಾಕೂರ್, ಕಲಬುರಗಿ ಜೆಸ್ಕಾಂನ ಎಡವಲಿ ರವಿ ಸಿಂಗ್ ಠಾಕೂರ್, ಬೀದರ್ ಜಿಲ್ಲಾ ಪಂಚಾಯಿತಿಯ ಸಹಾಯಕ ಕಾರ್ಯದರ್ಶಿಗಳಾದ ಬೀರೇಂದ್ರ ಸಿಂಗ್ ಠಾಕೂರ್, ಸೋಲಾಪುರ ರೈಲ್ವೆ ವಿಭಾಗದ ಡಿಆರ್ಯುಸಿಸಿ ಕೆಕೆಸಿಸಿಐ ಕಲಬುರಗಿಯ ಸದಸ್ಯರಾದ ಸಂದೀಪ್ ವಿಜಯ್ ಕುಮಾರ್ ಮಿಶ್ರಾ, ರಾಜಸ್ಥಾನಿ ರಜಪೂತ ಸಮಾಜ ಕಲಬುರಗಿಯ ಅಧ್ಯಕ್ಷರಾದ ಮದನ್ ಸಿಂಗ್ ರಾಥೋರ್, ಮೊಳಖೇಡದ ರಾಜಶ್ರೀ ಸಿಮೆಂಟ್ನ ಟೆಕ್ನಿಕಲ್ ಎಫ್ಎಚ್ ಶಿವಪಾಲ್ ಸಿಂಗ್ ಸಿಸೋಡಿಯಾ ಆಗಮಿಸಿದ್ದರು. ಸಭೆಯ ಅಧ್ಯಕ್ಷತೆಯನ್ನು ಶ್ರೀ ವೀರ ಶಿರೋಮಣಿ ಮಹಾರಾಣಾ ಪ್ರತಾಪ್ ಸಿಂಗ್ ರಜಪೂತ ಸರಕಾರಿ ಮತ್ತು ಅರೆ ಸರಕಾರಿ ನೌಕರರ ಸಂಘ ಕಲಬುರಗಿಯ ಅಧ್ಯಕ್ಷರಾದ ಶಿವರಾಜ್ ಹಂಸರಾಜ್ ತಿವಾರಿ ವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾದ ಬೀರ್ಬಲ್ ಸಿಂಗ್ ಠಾಕೂರ್, ಪ್ರಧಾನ ಕಾರ್ಯದರ್ಶಿಗಳಾದ ಮಹೇಶ್ ಸಿಂಗ್ ಎಸ್ ಠಾಕೂರ್, ಖಜಾಂಚಿಗಳಾದ ಅನ್ನಪೂರ್ಣ ಎ ತಿವಾರಿ ಸೇರಿದಂತೆ ಸರ್ವ ಸದಸ್ಯರು ಹಾಗೂ ರಜಪೂತ ಸಮಾಜದ ಬಂಧು ಮಿತ್ರರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಮೊದಲಿಗೆ ಕೆಕೆಆರ್ಡಿಬಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಮಹಾರಾಣಾ ಪ್ರತಾಪ್ ಸಿಂಗ್ ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ತಮ್ಮ ನಮನಗಳನ್ನ ಸಲ್ಲಿಸಿದರು. ನಂತರ ವೇದಿಕೆಯ ಮೇಲೆ ಆಸೀನರಾದ ಅತಿಥಿ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಸ್ವಾಗತ ಭಾಷಣ ಮಾಡಲಾಯಿತು. ಇದಾದ ನಂತರ ಪ್ರತಾಪ್ ಸಿಂಗ್ ತಿವಾರಿ ಅವರು ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದರು. ಇದೇ ವೇಳೆ ಅನಿತಾ ಸಿಂಗ್ ಸದ್ಯವಾಲ್ ಅವರು ಕೂಡ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡರು. ನಂತರ ಭವಾನಿ ಸಿಂಗ್ ಠಾಕೂರ್ ಅವರು ಕೂಡ ತಮ್ಮ ಮನದಾಳದ ಮಾತುಗಳನ್ನ ಹಂಚಿಕೊಂಡರು. ನಂತರ ಡಾಕ್ಟರ್ ಅಜಯ್ ಸಿಂಗ್ ಅವರು ತಮ್ಮ ಉದ್ಘಾಟನಾ ಭಾಷಣವನ್ನ ಮಾಡಿದರು. ಉದ್ಘಾಟಕರ ಭಾಷಣದ ನಂತರ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ವಿತರಿಸಲಾಯಿತು. ಕಾರ್ಯಕ್ರಮದ ಕೊನೆಯಲ್ಲಿ ಸಂಘದ ಎಲ್ಲಾ ಪದಾಧಿಕಾರಿಗಳಿಗೂ ಕೂಡ ಸನ್ಮಾನಿಸಿ ಗೌರವಿಸಲಾಯಿತು. ಕಲಯ ತಾಳ ಹೊಳೆಯಾಗಿ ಹರಿದಂತೆ ಕರುಣಿಸು ನೀ ಮಾತೆ,
ಶಾರದಾ ದೇವಿ ಕರುಣಿಸು ನೀ ಮಾತೆ. ಸಂಗೀತ ದೇವತೆ ಸಾಷ್ಟಾಂಗ ವಂದನೆ, ಸಂಗೀತ ದೇವತೆ ಸಾಷ್ಟಾಂಗ ವಂದನೆ. ಸ್ವರ ರಾಗ ಲಯ ತಾಳ ಹೊಳೆಯಾಗಿ ಹರಿದಂತೆ ಕರುಣಿಸು ನೀ ಮಾತೆ. ಶಾರದಾ ದೇವಿ ಕರುಣಿಸು ನೀ ಮಾತೆ. ಆರೋಹ ಅವರೋಹ ಸ್ವರ ರಾಗ ಸಂಯೋಗ, ಆರೋಹ ಅವರೋಹ ಸ್ವರ ರಾಗ ಸಂಯೋಗ. ಸಾಹಿತ್ಯ ಲಾಲಿತ್ಯ ನೀ ನೀಡೆ ಶಾರದೆ ಕರುಣಿಸು ನೀ ಮಾತೆ. ಇವತ್ತಿನ ದಿನ ನಮ್ಮ ಸರ್ಕಾರಿ ನೌಕರರಿಗೆ ಹಾಗೂ ಅರೆ ಸರ್ಕಾರಿ ನೌಕರರಿಗೆ ಬಹಳ ಸಂತೋಷದ ದಿನ. ನಮ್ಮ ಕರೆಗೆ ಹೋಗೊಟ್ಟು ಅವರ ಒಂದು ಬಿಜಿ ಶೆಡ್ಯೂಲ್ನಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮನ್ನು ಹುರಿದುಂಬಿಸಿದಂಥ ಮಾನ್ಯ ಡಾಕ್ಟರ್ ಅಜಯ್ ಧರಮ್ ಸಿಂಗ್ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಲು ನಾನು ಮೊದಲನೇದಾಗಿ ಇಚ್ಛಿಸುತ್ತೇನೆ. ನಮ್ಮ ಸಂಘವು ಮೊದಲನೇದಾಗಿ 4 ಜನ 400 ಅಂತಾರಲ್ಲ, ಮೊದಲು ನಾವು ಭೇಟಿಯಾಗಿದ್ದು 21ನಲ್ಲಿ 4 ಜನ ಮಾತ್ರ ನಾವು ಸರ್ಕಾರಿ ನೌಕರರು ಭೇಟಿಯಾಗಿದ್ದೆವು. ಒಂದು ಮೀಟಿಂಗ್ ಸಭೆಯನ್ನು ಕರೆದಿದ್ದೆವು. ಅದಾದ ನಂತರ ಮತ್ತೆ 1 ತಿಂಗಳು ಹೋದ್ಮೇಲೆ 8 ಜನ ನಾವು ಭಾಗಿಯಾಗಿದ್ದೆವು. ಆವಾಗ ಅಧ್ಯಕ್ಷತೆಯನ್ನು ವಿನೋದ್ ತಿವಾರಿ ಸರ್ ITI ಲೆಕ್ಚರ್ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದರು. ಅದಾದ ನಂತರ ಮತ್ತೊಂದು ಸಲ ನಾವು ಸಭೆಯನ್ನು ಕರೆದಿದ್ದೆವು 2021ರಲ್ಲಿ. ಮತ್ತೆ ಒಂದು 16 ಜನವನ್ನು ಬಂದು ನಮ್ಮ ಒಂದು ಸಭೆಗೆ ಹಾಜರಾಗಿದ್ದರು. ಮತ್ತೆ ಒಂದು 2-3 ತಿಂಗಳಾದಮೇಲೆ ಮತ್ತೊಂದು ಸಲ ನಾವು ಕಾನ್ಫಿಡೆನ್ಸನ್ನು ನಾವು ಲೋ ಮಾಡ್ಕೊಂಡಿಲ್ಲ, ಆದರೂ ಕೂಡ ಮತ್ತೆ ಕರೆ ಮಾಡಿದಾಗ 50-60 ಜನ ಬಂತು. ಈ ರೀತಿಯಾಗಿ ನಮ್ಮ ಸಂಘವು ಬೆಳೆಯಿತು. ಸರ್, ಇವತ್ತು ನಮ್ಮ ಸಂಘದ ಸದಸ್ಯರು 250 ಜನ ಸರ್ಕಾರಿ ನೌಕರರು ವಿವಿಧ ಇಲಾಖೆಗಳಲ್ಲಿ, ಅವತ್ತು ಪೊಲೀಸ್ ಇಲಾಖೆ ಆಗಿರ್ಬೋದು, ಶಿಕ್ಷಣ ಇಲಾಖೆ ಆಗಿರ್ಬೋದು, ವೈದ್ಯಕೀಯ ಇಲಾಖೆ ಆಗಿರ್ಬೋದು, ಪ್ರತಿಯೊಂದು ಇಲಾಖೆಯಲ್ಲಿ ಕೂಡ ನಮ್ಮ ಸಮಾಜದವರು ಕರ್ತವ್ಯ ನಿರ್ವಹಿಸುತ್ತಾರೆ. ಪ್ರತಿ ವರ್ಷದಂತೆ ಹಿಂದಿನ ವರ್ಷ 21-22ರಲ್ಲಿ ನಾವು 20 ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಪತ್ರ ಹಾಗೂ 500 ರೂಪಾಯಿ ಪ್ರೋತ್ಸಾಹ ಧನ ಅಂತ ಕೂಡ ನಾವು ಕೊಟ್ಟಿದ್ದೀವಿ. ಅದೇ ರೀತಿ ಒಂದು ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿನಿಯರಿಗೆ 11,000 ರೂಪಾಯಿ ಕೊಟ್ಟು ನಾವು ಅಡ್ಮಿಷನ್ ಕೂಡ ಫ್ರೀಯಾಗಿ ಮಾಡಿಸಿದ್ದೆವು ನಮ್ಮ ಸಂಘದ ವತಿಯಿಂದ. ಈಗ ಇಂಥ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಮಾನ್ಯ ದಿವಂಗತ ಅಜಾತ ಶತ್ರು, ನಮ್ಮ ಸಮಾಜದ ಗೌರವ ಕಣ್ಮಣಿ, ಅವರಿಂದ ನಾವು ಗುರುತಿಸಿಕೊಂಡಿದ್ದೇವೆ. ಕರ್ನಾಟಕದಲ್ಲಿ ನಮ್ಮ ರಜಪೂತ್ ಸಮಾಜ ಅಂದರೆ ಯಾರು ಅಂದರೆ ಧರಮ್ ಸಿಂಗ್ ಸಾಬ್ಗೆ ಸ್ಟೇಟ್ ಕೇಕೆ ಅಂತಿದ್ರು. ಅವರನ್ನು ನಾವು ನೆನಪು ಮಾಡಲೇಬೇಕು. ಇನ್ನೊಂದು ನಾನು ಹೇಳಲು ಏನು ಇಷ್ಟಪಡ್ತೀನಿ ಅಂದರೆ, ನಮ್ಮ 3rd B ಬರ್ತಿದ್ದೆವು ಸರ್. ಚೆನ್ನಪ್ಪ ರೆಡ್ಡಿ ಆಯೋಗದಲ್ಲಿ ನಮ್ಮ ಧರಮ್ ಸಿಂಗ್ ಸಾಬ್ ಅವರು ಸಹಾಯ ಮಾಡಿ ನಮ್ಮನ್ನು 2nd A ಹಾಕಿದ್ದು, ಅದು ನನ್ನ ನೆನಪಿದೆ. ನಾನು 5th 7th ಇದ್ದಾಗ 3rd B ಕಾಸ್ಟ್ ಸರ್ಟಿಫಿಕೇಟ್ ಇದ್ದಾಗ ನೆಕ್ಸ್ಟ್ ನಾವು 2nd A ನಮಗೆ ಬಹಳಷ್ಟು ಅಪಾರ್ಚುನಿಟಿ ಇದೆ. ಅದರ ಅನುಕೂಲತೆ ಕೂಡ ನಾವು ಪಡ್ಕೊಂಡಿದ್ದೀವಿ. ಇದರಲ್ಲಿ ನಾವು ಇದ್ದೀವಿ. ಅವರಿಗೆ ನಾವು ಕೃತಜ್ಞತೆ ಸಲ್ಲಿಸ್ತೀವಿ. ಸೊ ಅವರ ಸುಪುತ್ರರು ಕೂಡ ಇವತ್ತು ನಮ್ಮ ಜೊತೆಗಿದ್ದಾರೆ. ನಮ್ಮ ಸಂಘ ಅಂಬೆಗಾಲು ಇಡ್ತಾ ಇದೆ. ಆ್ಯಕ್ಚುಲಿ ಅಂಬೆಗಾಲು ಇಡುವ ಸಮಯದಲ್ಲಿ ಎಡುವುದು ಸಹಜ, ನಡೆಯುವ ಟೈಮ್ನಲ್ಲಿ ಎಡುವುದು ಸಹಜ. ಸೊ ಎಲ್ಲರ ಸಹಕಾರ ಇದೆ ನಮಗೆ. ಎಲ್ಲ ರಜಪೂತ್ ಸಭಾ ಆಗಿರ್ಬೋದು, ಮಹಿಳಾ ಮಂಡಲ ಆಗಿರ್ಬೋದು, ಏಕತಾ ಸಮಿತಿ ಆಗಿರ್ಬೋದು, ಎಲ್ಲರೂ ನಮ್ಮ ಸಮಾಜದ ಹಿರಿಯರು ನಮಗೆ ಆಶೀರ್ವಾದ ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ, ಎಲ್ಲ ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಇದನ್ನು ನೀವು ನೋಡ್ತಾ ಇದ್ದೀರಿ. ಇಷ್ಟು ಜನ ನಾವು ಸೇರಿಸಿವಿ. ನಮಗೊಂದು ಫೀಲ್ ಇತ್ತು ಸರ್, ನಾವು ಪ್ರತಿಯೊಂದು ಕ್ಷೇತ್ರದಲ್ಲಿ ಹೋದಾಗ ಎಲ್ಲ ಸಮಾಜದ ಒಂದೊಂದು ಸಂಘ ಇದೆ. ನಿಮ್ಮ ಸಂಘ ಎಲ್ಲಿ ಅಂತ ನಾವು ಹೇಳ್ತಿದ್ರು. ಆ್ಯಕ್ಚುಲಿ ನೀವು ಯಾರು, ಎಲ್ಲಿಂದ ಬಂದಿದ್ದು ಅನ್ನೋದನ್ನು ನಾನು ಕೇಳಿದ್ದೀನಿ. ಆ್ಯಕ್ಚುಲಿ ನಾವು ಅವಾಗ ಹೇಳ್ತಿದ್ದೆವು, ಧರಮ್ ಸಿಂಗ್ ಸಾಬ್ರು ಇದ್ರಲ್ಲ ಆ ಸಮಾಜದವರು, ನಾವು 830 56 ಇಂಚ್ ಕಚ್ಚಿ ಅಂತೀವಲ್ಲ, ಆ ರೀತಿ ಹೇಳ್ತೀವಿ. ಈಗ ಹೇಳ್ತೀವಿ ನಾವು ಅಜಯ್ ಸಿಂಗ್ ಸಾಬ್ ಅಂತೀವಿ. ನಾವು 59 ಜನರಿಗೆ ಪುರಸ್ಕಾರ ಮಾಡ್ತಾ ಇದ್ದಾರೆ. ಈ ಪುರಸ್ಕಾರ ಜೊತೆ ನಮ್ಮ ಅಜಯ್ ಸಿಂಗ್ ಅವರು ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಏನಂತಂದರೆ, ಧರಮ್ ಸಿಂಗ್ ಫೌಂಡೇಶನ್ ವತಿಯಿಂದ ಪ್ರತಿ ವಿದ್ಯಾರ್ಥಿಗೆ 1,000 ರೂಪಾಯಿ ಕೊಟ್ಟಿದ್ದಾರೆ. संघ बनाए हैं, जो गवर्नमेंट संघ जो बनाए, ये अत्यंत बहुत उपयोगदायक है. क्योंकि कोरोना के जब से इन्होंने 2 साल हुआ संघ बनाकर, क्योंकि उपयोग उनका कहाँ पर आया, कोरोना में जब हमारे अनंतशयन मंदिर में जब अपने को वैक्सीन का था ना, वो महेश ठाकुर जी वहाँ पे वैक्सीन का एक
ये अभियान चलाए थे वहाँ पे, उन्होंने ही बहुत कोशिश करके हम लोगों को यहाँ पे बताया कि यहाँ पे वैक्सीन देंगे बोल के। ऐसे ही सभी सब मिलके अपन संघ बनाओ, चाहे संस्था बनाओ या मंडल बनाओ या क्या भी बनाओ, अपने राजपूता की एक एकता बताओ। ये मुझे ये देख के बहुत खुशी हो गई और सभी से निवेदन करती हूँ कि जो भी है, चाहे गांव रहो या कुछ भी रहो, वहाँ पे अपना एकता बताओ। आज इतने सारे लोग आए हैं और गांव से आए हैं, उनका भी बहुत बहुत धन्यवाद करती हूँ। ಈಗಾಗಲೇ ಸುಮಾರು ಕಾರ್ಯಕ್ರಮ ಇದ್ದ ತಕ್ಷಣ ಇದ್ರು ಅವರೊಂದು ಬಿಡು ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ನಮ್ಮ ಇಡೀ ರಾಜಪೂತ್ ಸಮಾಜದ ಸರ್ಕಾರಿ ನೌಕರರು, ಅರೆ ಸರ್ಕಾರಿ ನೌಕರರು ಹಾಗೂ ಇಡೀ ಸಮಾಜದ ವತಿಯಿಂದ ಅವರಿಗೆ ತುಂಬ ಅನಂತರಂತ ಧನ್ಯವಾದಗಳು ಹೇಳ್ತೀವಿ. ಈಗ ಡಾಕ್ಟರ್ ಅಜಯ್ ಸಿಂಗ್ ಅವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ನಾಲ್ಕು ಮಾತಾಡಬೇಕಂತ ಕೇಳ್ಕೊಳ್ತೀನಿ. आज हमारे पिताजी के नाम पे मेरे ख्याल से आप लोग सब मिलके ये जो कार्यक्रम कर रहे हैं, धर्म सिंह जी क्योंकि कभी भी बोलते थे, तूफान कर रहा था मेरे अजमतों का तवाफ, तूफान कर रहा था मेरे अजमतों का तवाफ, दुनिया समझ रही थी कि मेरी कश्ती भंवर में है। मैं कहाँ सुनता हूँ ऐसे एरे गहरे बातों से, मुझे जाना है बहुत दूर हदे परवाजों से। ಅವರನ್ನು ನಾವು ದಿನನಿತ್ಯ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲಿ ಅವ್ರು ನಾವು ನೆನೆಸ್ತೀವಿ. ಅವರು ಹೇಳ್ತಕ್ಕಂಥ ಒಂದು ಮಾತು ವಿಷಯಗಳ ಬಗ್ಗೆ ನಾವು ಅವರ ಹೆಜ್ಜೆಯಲ್ಲಿ ಹೋಗೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ. ಯಾಕಂದರೆ ಇಲ್ಲಿ ಅವರು ನೆಲೋಗಿಯಲ್ಲಿ ಹುಟ್ಟಿ, ಇವಾಗ ಯಾಕಂದರೆ ನಾನು ಕೂಡ ಇಲ್ಲೇ ಶಾಬಜಾರಲ್ಲಿ ಹುಟ್ಟಿದ್ದೀನಿ, ನೆಲೋಗಿಯಲ್ಲಿ ಹುಟ್ಟು ಮತ್ತೆ ಆ ಒಂದು ಮಟ್ಟಕ್ಕೆ ಬೆಳಿಬೇಕಂದ್ರೆ ಸಾಮಾನ್ಯದ ಮಾತಲ್ಲ. ಬಹುಶಃ ಸುಮಾರು ಒಂದು 500 ಜನ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೇಕಂದ್ರೆ ಭಾಳ ಕಷ್ಟ. ಅವ್ರು ಕೇಳ್ಬೇಕು, ನಾನು ನಮ್ಮ ಹತ್ರ ಬರ್ತಾ ಇರ್ತಾರೆ, ನಾವು ಫೋನ್ ಮಾಡ್ತಾ ಇರ್ತೀವಿ. ಒಂದು ಸಣ್ಣ ಕೆಲಸ ಆಗಬೇಕಂದ್ರೆ ಎಷ್ಟು ಸತಿ ನಾವು ಫೋನ್ ಮಾಡಬೇಕು. ನಾವು ಇವಾಗ ನಮ್ಮ ತಂದೆಯವರಿಲ್ಲ ಅಂದರೆ ನಾನು ದೆಹಲಿಯ ವಿಶೇಷ ಪ್ರತಿನಿಧಿ ಆಗಬೇಕಂದ್ರೆ ಏನೇನು ಮಾಡಬೇಕಾಯಿತು. ನಂತರ ವಿರೋಧ ಪಕ್ಷದಲ್ಲಿ ಮುಖ್ಯ ಸಚೇತಕನಾಗಿ ನಮ್ಮ ಜನಪ್ರಿಯ ನಾಯಕರಾಗಿರುವಂತಹ ಮಾನ್ಯ ಸಿದ್ದರಾಮಯ್ಯ ಜೊತೆ ವಿರೋಧ ಪಕ್ಷದ ನಾಯಕರಿದ್ದರು, ಅವರು ಕ್ಯಾಬಿನೆಟ್ ರ್ಯಾಂಕ್ ಇದ್ದರು, ನಾನು ಕ್ಯಾಬಿನೆಟ್ ರ್ಯಾಂಕ್ ಇದ್ದೆ. ನಂತರ ಇವಾಗ ನಾವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಆಗಬೇಕು, ಸಚಿವರಾಗಬೇಕಂದ್ರೆ ಎಷ್ಟು ಕಷ್ಟ ಇದೆ. ಯಾಕಂದರೆ ಯಾವಾಗಲೂ ಕೂಡ ನಿಮಗೆ ಫಾದರ್ ಬೇಕು, ಇಲ್ಲಾಂದ್ರೆ ಗಾಡ್ ಫಾದರ್ ಬೇಕು, ಎರಡೂ ಇಲ್ಲ ಅಂದರೆ ಭಾಳ ಕಷ್ಟ. ಅಷ್ಟೆಲ್ಲ ಕಷ್ಟದ ಸಂದರ್ಭದಲ್ಲಿ ಅವರು 8 ಬಾರಿ ಶಾಸಕರಾಗಿ, 2 ಬಾರಿ ಅವರು ಲೋಕಸಭಾ ಸದಸ್ಯರಾಗಿ, ಒಂದು ಸತಿ ಕಲಬುರಗಿಯಿಂದ 1980ರಲ್ಲಿ ಮತ್ತು 2009ರಲ್ಲಿ ಬೀದರಿಂದ ಅಲ್ಲಿ ಹೋಗಿ ಆಗಿ ವಿವಿಧ ಖಾತೆ ಸಚಿವರಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಅಂದ್ರೆ ಅದು ಎಷ್ಟು ಕಷ್ಟ ಇದೆ ಅಂತ ನನಗೆ ಗೊತ್ತಾಗ್ತದೆ. पहले हमको लगता था कि सब आसान है. हम छोटे थे, 1980 में मैं 6 साल का था, फर्स्ट स्टैंडर्ड में यहाँ पर कॉन्वेंट में पढ़ा था. मैं यहाँ पर ही पैदा होके जब से हमारी आंख खुली है, उन्होंने एमएलए मिनिस्टर ही है, तो हमको लगता था बहुत इजी है, आसान है. मगर वो मकाम तक पहुंचने के लिए क्या कुछ नहीं करना पड़ता है.